ಜಾರ್ ಆ್ಯಪಲ್ಲಿ ಯಾರಾದರೂ ದುಡ್ಡು ಹಾಕಿದರೆ ಅದನ್ನು ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಆಮೇಲೆ ತೆಗಿಯೋ ಸಂದರ್ಭದಲ್ಲಿ ನೀವೇನಾದರೂ 3,000 4,000 ದುಡ್ಡು ಹಾಕಿದ್ರೆ ಅದಕ್ಕೆ ಕಟ್ಟಾಗಿ ದುಡ್ಡು ಬರ್ತದೆ. ನಾ ಹಾಕಿರೋ ದುಡ್ಡಿಗೆ ಕಟ್ಟಾಗಿ ದುಡ್ಡು ಬರ್ತದೆ. ಅದೇ ದೊಡ್ಡ ಸಮಸ್ಯೆ ಇದರಲ್ಲಿ. ಹಾಗಾಗಿ ಇದು ನನಗೆ ಇಷ್ಟ ಆಗಲಿಲ್ಲ ಆ್ಯಪು. ಯಾವ ರೀತಿ ತೆಗಿಬೇಕು ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ಫಸ್ಟ್ ಆ್ಯಪ್ ಓಪನ್ ಮಾಡಬೇಕು. ನಂತರ ನೋಡಿರಿ ಈ ಥರ ಬರ್ತದೆ. ಇಲ್ಲಿ ಹೋಮ್ ಪೇಜು ಆಮೇಲೆ ಜ್ಯುವೆಲರಿ ರಿವಾರ್ಡ್ಸ್ ಟ್ರಾನ್ಸಾಕ್ಷನ್ ಅಂತ ಬರ್ತದೆ. ಇಲ್ಲಿ ಹೋಮ್ ಪೇಜ್ಗೆ ಹೋಗ್ಬೇಕು. ಇಲ್ಲಿ ವಿತ್ಡ್ರಾವೆಲ್ ಅಂತ ಬರ್ತದೆ. ಒಂದು ವೇಳೆ ಆ್ಯಡ್ ಏನಾರ ಬಂದರೆ ಅದನ್ನು ಆ್ಯರೋ ಮಾರ್ಕಿಂದ ಇಂಟು ಮಾರ್ಕ್ ಬರ್ತದೆ, ಅದ್ರಲ್ಲಿ ಕಟ್ ಮಾಡಿಬಿಡ್ರಿ. ನೆಕ್ಸ್ಟ್ ವಿತ್ಡ್ರಾವೆಲ್ ಅಂತ ಬರ್ತದೆ. ಇನ್ನು ನೋಡಿರಿ 3,912 ರೂಪಾಯಿ ಅದು ನಮ್ಮದು. 3,912 ರೂಪಾಯಿ ಅದ. ವಿತ್ಡ್ರಾವೆಲ್ ಹೊಡಿತೀನಿ. ವಿತ್ಡ್ರಾವೆಲ್ಗೆ ಹೊಡಿತೀನಿ. ಅದಾದಮೇಲೆ ನೆಕ್ಸ್ಟ್ ಫೋನ್ಪೇ ಆ್ಯಂಡ್ ಗೂಗಲ್ ಪೇ. ಫೋನ್ಪೇ ಇದ್ದವ್ರು ಫೋನ್ಪೇ, ಗೂಗಲ್ ಪೇ ಇದ್ದವ್ರು ಗೂಗಲ್ ಪೇ, ಯಾವ್ದು ಬೇಕಾದ್ರೆ ನೀವು ತೊಗೊಳ್ಬೋದು. ಗೂಗಲ್ ಪೇ ನಾವು ಹೊಡೆದೆ. Well done. Your savings have increased by not withdrawing. Continue to not withdraw to reach your next goal faster. ಆ ಥರ ಹೇಳ್ತದೆ. ನೆಕ್ಸ್ಟ್ ವಿತ್ಡ್ರಾವೆಲ್ ಎನಿವೇ ಅಂತ ನೋಡ್ರಿ. ಅದಕ್ಕೆ ಇಲ್ಲಿ 3,500 ಆಗಲೇ ಎಷ್ಟಿತ್ತು ನೋಡ್ರಿ, 3,912 ರೂಪಾಯಿ ಇತ್ತು. ಈಗ ವಿತ್ಡ್ರಾವೆಲ್ ಅಂತ ಬಂದಾಗ ನಂದು ಅಮೌಂಟ್ ಎಷ್ಟು ತೋರಿಸ್ತದೆ ನೋಡ್ರಿ. ಗೂಗಲ್ ಪೇ Well done. Your savings have increased by not withdrawing. 3,000 Continue to not withdraw to reach your next goal faster. 3,564 ರೂಪಾಯಿ ತೋರಿಸ್ತದೆ. ಅಂದರೆ 400 ರೂಪಾಯಿ ಡಿಫ್ರೆನ್ಸ್ ಬರ್ತದೆ. ಹಂಗಾಗಿ ಈ ಆ್ಯಪು ನಾನು ದುಡ್ಡು ಕಟ್ಟಿರೋದಕ್ಕೆ 400 ರೂಪಾಯಿ ನನಗೆ ಕಟ್ ಮಾಡಿ ವಾಪಸ್ ಕೊಡೋದ್ರಿಂದ ಇದು ಆ್ಯಪ್ ನನಗೆ ಇಷ್ಟ ಇಲ್ಲ. ಹಂಗಾಗಿ ಈಗ 3,564 ರೂಪಾಯಿ 3,564 ರೂಪಾಯಿ ನಾವು ವಾಪಸ್ ತೊಗೋತೀವಿ. 3,564 ರೂಪಾಯಿ ನೋಡ್ರಿ. 3,500 ತೋರಿಸ್ತೀನಿ. 3,519 ರೂಪಾಯಿ ಮಾತ್ರ ಹೊಡಿಬೇಕು ನಾನು. ಅದ್ರ ಮೇಲೆ ಹೊಡೆದ್ರೆ ಬರೋದಿಲ್ಲ. 3,019 ರೂಪಾಯಿ. ಓಕೆ. ಒಂದು ಕಾಲ್ ಬಂತು. ಈ ಥರ ಹೊಡೆದಾಗ ಮಾತ್ರ ನೋಡ್ರಿ 8 ಪ್ರೊಸೀಡ್ ಅಂತ ಹೊಡೆದ್ರೆ ಟ್ರಾನ್ಸಾಕ್ಷನ್ ಆಗ್ತದೆ. ಈಗ ಸಜೆಸ್ಟೆಡ್ ಟ್ರಾನ್ಸಾಕ್ಷನ್ ಆಯ್ತು ನೋಡ್ರಿ. ಕನ್ಫರ್ಮ್. ಸಕ್ಸಸ್. ಅಂದರೆ 400 ರೂಪಾಯಿ ಡಿಫ್ರೆನ್ಸ್ ಬರ್ತದೆ. ಇದು ಬರೀ 3,000 ರೂಪಾಯಿ 3,500 ರೂಪಾಯಿ ಈ ಥರ ಬಂದರೆ ಒಬ್ಬೊಬ್ರು 10,000 20,000 ಆ ಥರ ಕಟ್ಟಿದಾಗ 2,000 3,000 ರೂಪಾಯಿ ಡಿಫ್ರೆನ್ಸ್ ಬಂದುಬಿಡ್ತದೆ. ಹಾಗಾಗಿ ಇದು ಆ್ಯಪ್ ನನಗೆ ಇಷ್ಟ ಆಗಲಿಲ್ಲ. ನಾವು ಕಟ್ಟಿರೋ ದುಡ್ಡಿಗೆ 1,000-2,000 ರೂಪಾಯಿ ಕಳ್ಕೊಳ್ಳೋದು ಯಾಕೆ ಹೇಳ್ರಿ, ಬೇಜಾರಾಗೈತೆ ಇದರಿಂದ. ಹಾಗಾಗಿ ಇದು ಆ್ಯಪ್ ನನಗೆ ಇಷ್ಟ ಇಲ್ಲ. ಅಮೌಂಟನ್ನು ತೊಗೊಂಡು ಡಿಲೀಟ್ ಮಾಡಿಬಿಡ್ತೀನಿ ಅಷ್ಟೇ. ನಾನು ಡಿಲೀಟ್ ಮಾಡಿದರೂ ಆಗೋದಿಲ್ಲ. ಅದಕ್ಕೆ ಆಟೋ ಪೇ ಇರೋದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಅಷ್ಟೇ.